ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತೊಂದು ಪಾರ್ಸಲ್ ತರಿಸಿದ್ದೀವಿ. ಅದೇನು ಅಂತ ಹೇಳಿದರೆ ಕಿಚನಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಡಕ್ಟ್ನ ತರಿಸಿದ್ದೀವಿ. ಅದೇನು ಅಂತ ತಿಳ್ಕೊಳ್ಳೋಣಲ್ವಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇವಾಗ ಪಾರ್ಸಲ್ ತರಿಸಿದ್ದೀವಲ್ವಾ, ಇದನ್ನು ಓಪನ್ ಮಾಡೋಣ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದಾರಲ್ಲ? ಹಾಂ, ಕೈ ಹುಷಾರು. ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಬೀಳಬಾರ್ದು ಅಂತೇಳಿ ಮಾಡಿದ್ದಾರೆ. ಕೈ ಹುಷಾರು. ಹಾಂ, ಎಷ್ಟು ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಪ್ಯಾಕಿಂಗ್ ಇಂಪಾರ್ಟೆಂಟ್ ಅಲ್ವಾ? ಬಿದ್ದು ಹೋಗ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗ್ಬಿಟ್ಟು. ಇಲ್ಲ ಇಲ್ಲ. ಓಕೆ, ಇವಾಗ ಬರ್ತಾ ಇದ್ದಾರೆ. ಬನ್ನಿ ಕಮ್ ಕಮ್ ಕಮ್. ಅಯ್ಯೋ, ಎಷ್ಟು ಟೈಟ್ ಇದೆ. ನಮ್ಮ ಕಿಚನ್ನ ಅತಿಥಿ ಮ್ಯಾಮ್ ಬರ್ತಿದ್ದಾರೆ ನಮ್ಮ ಕಿಚನಿಗೆ. ಹೊಸ ಅತಿಥಿ. ಚೆನ್ನಾಗಿದೆ ಅಲ್ಲ? ಹಾಂ, ನನಗೆ ಡಬಲ್ ರಾಕ್ ಬೇಕಿತ್ತು ಅಂತ ಹೇಳಿಬಿಟ್ಟೆ ನಾನು ಡಬಲ್ ರಾಕ್ನ ನಾನು ಆರ್ಡರ್ ಮಾಡಿದ್ದು. ತುಂಬಾ ಎಷ್ಟು ವೇಟ್ ಇದೆ ಅಲ್ಲ? ಇದು ಸ್ವಲ್ಪ ವೆಯ್ಟ್ ಇದೆ. ವೆಯ್ಟ್ ಚೆನ್ನಾಗಿದೆ. ಇದು ನೋಡಿದ್ರೆ ವಿಡಿಯೋ ಇದರಲ್ಲಿ ಪಿಕ್ಚರ್ ನೋಡಿದ್ರೆ ಇದ್ರದ್ದು, ಅಂದ್ರೆ ಇಮೇಜಸ್ ನೋಡಿದ್ರೆ ಏನೋ ಒಂಥರ ವೆಯ್ಟ್ ಲೆಸ್ ತರ ಅನ್ಸ್ತು. ಈಗ ನನಗೆ ಎತ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಎಷ್ಟು ವೇಟ್ ಇದೆ ಅಪ್ಪ. ವೆಯ್ಟ್ ಚೆನ್ನಾಗಿದೆ, ಅಂದ್ರೆ ವೆಯ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಸೂಪರ್ ಆಗಿದೆ ಕ್ವಾಲಿಟಿ. ಇದು ಮೆಟಲ್ ಅಲ್ವಾ? ಬ್ಲ್ಯಾಕ್ ಮೆಟಲ್. ಬ್ಲ್ಯಾಕು. ಇದ್ರಲ್ಲಿ ವೈಟ್ ಮೆಟಲ್ಲು ಬರುತ್ತೆ, ಬ್ಲ್ಯಾಕ್ ಮೆಟಲ್ಲು ಬರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ತರಿಸಿದ್ದೆ, ಇದು ಒಂದೇ ತರಿಸಿದ್ದೆ, ನನಗೆ ಹೆವಿ ಕಾಸ್ಟ್ಲಿ ಆಗೋಯ್ತು ಅಲ್ವಾ? ಒಂದಕ್ಕೇನೆ ಇವೆರಡರಿಂದ ಸೇರ್ ರೇಟು ನಾವು ಒಂದು ಕೊಟ್ಬಿಟ್ಟಿದ್ದೆ. ಇವಾಗ ಅದೇ ರೇಟಿಗೆ ಕಾಂಬೋ ಆಫರ್ ಇತ್ತು, ಆಫರ್ ಕೊಟ್ಬಿಟ್ಟಿದ್ದಾರೆ. ಕಾಂಬೋ ಆಫರ್ ಇತ್ತು, ಸೊ ಹಾಗಾಗಿ ಆರ್ಡರ್ ಮಾಡಿದೆ. ಲಕ್ಕಿ ಡ್ರಾ ಸಿಕ್ಕಿದೆ ನನಗೆ. ಲಾಸ್ ಆಗೋಯ್ತು. ಆದ್ರೂ ಪ್ರಾಡಕ್ಟ್ ಚೆನ್ನಾಗಿತ್ತು, ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನ ನಾನು ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ನಾನು ಆಕ್ಚುಲಿ ಕಿಚನಿಗೋಸ್ಕರ ತರಿಸಿರೋದು ಇದು. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಇಡ್ತೀವಲ್ವಾ ಸೋಪು, ಈ ಡಿಶ್ ವಾಶು ಅದೆಲ್ಲ ಇಡ್ತೀವಲ್ವಾ, ಅದು ನೆಲ ಮೇಲೆ ಅಂದ್ರೆ ಸೆಲ್ಫ್ ಅಲ್ಲಿ ಇಡೋದ್ಕಿಂತ ಬಟ್ ಈ ಥರದ್ರಲ್ಲಿ ಇಟ್ಟರೆ ನೀಟಾಗಿರುತ್ತೆ. ಬರೀ ಅದೇ ಒಂದು ಪರ್ಪಸ್ ಅಂತಲ್ಲ, ಬಾತ್ರೂಮಿಗೆ ಕೂಡ ಯೂಸ್ ಮಾಡ್ಬೋದು, ವಾಶ್ರೂಮ್ ಅಲ್ಲಿ ಯೂಸ್ ಮಾಡ್ಬೋದು, ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ಬೋದು, ಮೊಬೈಲ್ ಇಡ್ಲಿಕ್ಕೆ ಯೂಸ್ ಮಾಡ್ಬೋದು, ಸ್ಟ್ಯಾಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಏನಪ್ಪಾ ಅಂದ್ರೆ ಕಿಚನ್ ನಲ್ಲಿ ಈ ತರದ ಒಂದು ಸ್ಟ್ಯಾಂಡ್ ನ ತಗ್ಲ ಹಾಕಿದ್ರೆ ನಿಮ್ಗೆ ಮಳೆ ಅಂದ್ರೆ ಇಲ್ಲಿ ಮಳೆ ಹಾಕಕ್ಕೂ ಕೂಡ ಹುಕ್ ಕೊಟ್ಟಿದ್ದಾರೆ, ಆಪ್ಷನ್ ಇದೆ. ಬೇಕಾದ್ರೆ ಈ ಗಮ್ಮಲ್ಲೂ ಕೂಡ ಹಾಕ್ಬೋದು. ಈ ತರ ಹಿಂಗ್ ಫಿಕ್ಸ್ ಮಾಡಿ ಹಾಕೋದು, ಈ ತರ ಹಿಂಗ್ ಹಾಕ್ಬೇಕು. ಅಂದ್ರೆ ಜಸ್ಟ್ ಇದನ್ನ ಒಂಚೂರು ಅಗಲ ಮಾಡಿ ಹಿಂಗ್ ಹಾಕ್ಬಿಟ್ಟು ಫಿಕ್ಸ್ ಆಗತ್ತೆ. ಎರಡನ್ನೂ ಹಿಂಗ್ ಸೇರಿಸ್ಬಿಟ್ಟು ಗೋಡೆಗೆ ಅಂಟಿಸಿದ್ರೆ ಆಯ್ತು. ಅಂಟಿಸಿದ ದಿನ ಮಾತ್ರ ಯಾವ್ದೇ ಕಾರಣಕ್ಕೂ ಐಟಮ್ ಇಡೋಕ್ ಹೋಗ್ಬೇಡಿ. ಅಂಟಿಸಿ ಒಂದಿನ ಬಿಡ್ಬೇಕು, ಅಟ್ಲೀಸ್ಟ್ ಒಂದು 12 hours ಆದ್ರೂ ಹಾಗೆ ಬಿಟ್ಬಿಟ್ರೆ ಗೋಡೆಗೆ ಈ ಒಂದು ಗಮ್ಮು ನೀಟಾಗಿ ಅಂಟ್ಕೊಳತ್ತೆ. ಇದು ಎಷ್ಟು ಸ್ಟ್ರಾಂಗ್ ಅಂದ್ರೆ ನನ್ಗೆ ಗಮ್ಮು ನಿಜವಾಗ್ಲೂ ಅದು ಏನು ಅಂತ ಗೊತ್ತಿಲ್ಲ. ಗೋಡೆಗೆ ನಂಗೆ ಡೌಟ್ ಅಲ್ಲಿತ್ತು ಫಸ್ಟ್ ಟೈಮ್ ತರಿಸಿದಾಗ, ಬಿದೋಗ್ಬಿಡತ್ತೇನೋ ಅಂತ. ಅಷ್ಟು ಸ್ಟ್ರಾಂಗ್ ಆಗಿದೆ ಈ ಗಮ್ ಮಾತ್ರ, ತುಂಬಾ ಚೆನ್ನಾಗಿದೆ. ಗೋಡೆಗೆ ಅಂಟ್ಕೊಂಡ್ರೆ ಅಂದ್ರೆ ಏನು ಅಂತಂದ್ರೆ ಇದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಇದು ಎಕ್ಸ್ಟ್ರಾನು ಗಮ್ ಇದೆ, ಇವ ಸ್ಟಿಕ್ಕರ್ ಇದೆ, ಇದು ಸಿಗತ್ತೆ ಮೀಶೋದಲ್ಲೇನೆ ಎಕ್ಸ್ಟ್ರಾನು ಇದೆ. ಇದು ಬೇಕು ಅಂದ್ರೆ ಎಕ್ಸ್ಟ್ರಾನು ತರ್ಸ್ಕೊಬಹುದು, ಇದು ಸಿಗತ್ತೆ. ಇದು ರಾಕ್ ಬಂದ್ಬಿಟ್ಟು ಮಲ್ಟಿಪರ್ಪಸ್ ರಾಕ್ ಅಂತ ಹೇಳ್ಬೋದು. ಇದನ್ನ ಮಲ್ಟಿಪರ್ಪಸ್ ಯೂಸ್ಗೆ ಯೂಸ್ ಮಾಡುವಂತಹ ಒಂದು ರಾಕ್ ಆಗಿದೆ. ಇದಕ್ಕೆ ಏನು ಅಂತಂದ್ರೆ ಇಲ್ಲಿ ಸಕ್ಕರೆ, ಟೀ ಪುಡಿ, ಕಿಚನ್ ಯೂಸ್ ಮಾಡೋದು ಇಟ್ಕೊಬಹುದು. ಇಲ್ಲಿ ಸೌಟ್ಗಳನ್ನ, ಸ್ಪೂನ್ಗಳನ್ನ ಅದು ಇದು ಎಲ್ಲ ತಗ್ಲಾಕ್ಬಹುದು. ಹೌದು, ಚೆನ್ನಾಗಿದೆ. ಕಾಸ್ಮೆಟಿಕ್ಸ್ ಇಟ್ಕೊಂಡ್ರೆ ಆರಾಮ್ ಕಾಸ್ಮೆಟಿಕ್ಸ್ ಇಟ್ಕೊಬಹುದು. ಕೆಳಗಡೆ ಚಾರ್ಜರ್ ಇಡ್ಬೋದು, ಇಯರ್ಫೋನ್ ಇಡ್ಬೋದು, ಏನ್ ಬೇಕಾದ್ರೂ ಇಡ್ಬೋದು. ಭಯ ಆಯ್ತು ಅಂದ್ರೆ ಒಂದು ಜಸ್ಟ್ ಏನಿಲ್ಲ, ಒಂದ್ ಮಳೆ ಹೊಡ್ಕೊಂಡ್ರೆ ಆಯ್ತು. ಅದನ್ನು ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇದನ್ನ ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನ ಹಾಕೊಬಹುದು, ಅಂದ್ರೆ ಆಪ್ಷನ್ ಇದೆ ಅಲ್ವಾ ಉಕ್ಕಿಂದು. ಸೊ ಹಾಗಾಗಿ ಅದೇ ರೀತಿ ಇದಕ್ಕೂ ಕೂಡ ಒಂದು. ಬಟ್ ಇದಿಷ್ಟ ಆಯ್ತು ನನಗೆ. ಇಲ್ಲ, ಎರಡೂ ಚೆನ್ನಾಗಿದೆ. ಅಲ್ಲ, ಶೇಪ್ ಇದೆ ಅಲ್ವಾ, ಈ ಶೇಪ್ ಚೆನ್ನಾಗಿದೆ, ಜಾಸ್ತಿ ಇದೆ ಇದು ಅಲ್ಲ, ಸ್ಪೇಸ್ ಇದೆ, ಮತ್ತೆ ಡಿಸೈನ್ ಚೇಂಜ್ ಆಗತ್ತೆ. ಹೌದು, ಆಮೇಲೆ ಸ್ಪೇಸ್ ಕಮ್ಮಿ ಉಳಿಯತ್ತೆ ಹಾಕ್ಲಿಕ್ಕೆ, ಅದು ಉಳಿಯತ್ತೆ. ಮತ್ತೆ ಇದಕ್ಕೂ ಕೂಡ ಮಳೆ ಹಾಕ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಹುಕ್ ಕೊಟ್ಟಿದ್ದಾರೆ. ಮತ್ತೆ ಇದು ಏನು ಅಂದ್ರೆ ಗೋಡೆಯ ಕಾರ್ನರ್ ಸೈಡ್ ಬರುತ್ತಲ್ಲ ಹಿಂಗೆ, ಇದು ಸ್ಟ್ರೈಟ್ ನಾವು ತಗ್ಲಾಕ್ಬಹುದು. ಹೌದು, ಇದು ಬಂದ್ಬಿಟ್ಟು ಗೋಡೆ ಕಾರ್ನರ್ ಸೈಡ್ ಏನು ಹಾಕ್ಬಹುದು, ಅದಕ್ಕೆ ಯೂಸ್ ಆಗತ್ತೆ. ಇದು ಬಂದ್ಬಿಟ್ಟು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಸ್ಟ್ಯಾಂಡ್ ಆಗಿದೆ ಇದು.
ಇದನ್ನ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಏನೋ ಕವರಲ್ಲಿ ಏನೋ ಇನ್ನೊಂದೇನೋ ಕೊಟ್ಟಿದ್ದಾರೆ ನೋಡು. ಅದೇ ಇಲ್ಲೇ ಇದಲ್ಲ ಏನೋ ಅದೇ ಇದು ಡಬಲ್ ಇದಕ್ಕೆ ಅಂತ ಡಬಲ್ ಕೊಟ್ಟಿದ್ದಾರೆ. ಅದೇನಿದು ಚಿಕ್ಕದಾಗಿ ಏನೋ ಕೊಟ್ಟಿದ್ದಾರಲ್ಲ ಹುಕ್ಸ, ಏನದು ಇದೇನು ಅಂತಾನೆ ಗೊತ್ತಾಗ್ತಿಲ್ಲ. ಇದ್ರದ್ದು ಲಾಕ್ ಪರವಾಗಿಲ್ಲ, ನಂಗೆ ಇದು ಕೊಟ್ಟೇ ಇಲ್ಲ. ಆದ್ರೆ 4 ಇರೋರು ಹಾಕಿ 3 ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನನಗೆ ಕೊಟ್ಟಿರಲಿಲ್ಲ ಅಲ್ಲ, ಅದಕ್ಕೆ ನಿಂಗೆ 3 ಕೊಟ್ಟಿದ್ದಾರೆ. ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇ ಬಿ. ಪ್ರಾಡಕ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟು, ಈ ಪ್ರಾಡಕ್ಟಿಗೆ ಎಷ್ಟು ಕೊಟ್ಟೆ ನೀನು? ಎಷ್ಟು ಕೊಡ್ಬೋದು ಹಂಗೆ ಐಡಿಯಾ ಗೊತ್ತಿಲ್ಲ. ನಾನು ಇದು ಒಂದೇ ಸ್ಟ್ಯಾಂಡಿಗೆ 250 ರುಪೀಸ್ ಕೊಟ್ಟಿದ್ದೆ. ಬೇರೆ ಸ್ಟ್ಯಾಂಡಿಂದ 250ನಾ? ಅಲ್ಲ, ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡು. 274 ರುಪೀಸ್. 274 ರುಪೀಸ್ ಕೊಟ್ಟೆ. ಓಕೆ, ಪರವಾಗಿಲ್ಲ. ಬಟ್ 274ಗೆ 2 ಸಿಗತ್ತೆ, 2 ಅಂದರೆ ಪ್ರಾಡಕ್ಟ್ 2 ಕಾಂಬೋ ಆಫರ್ ಅಂತಾನೆ ಇತ್ತು. ಸೊ ಹಾಗಾಗಿನೇ ನಾನು ಬೈ ಮಾಡಿದ್ದು ಇದನ್ನ. ಇಲ್ಲ, ಚೆನ್ನಾಗಿದೆ. ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಯಾರು ಬೇಕಾದ್ರೂ ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ, ತಿಕ್ಕಾಗಿದೆ. ಎಲ್ಲೂ ಒಂಥರ ಏನು ಲೊಡ್ಕ ಅಂತೀವಿ ನಮ್ಮ ಸೈಡ್, ಏನಂತಾರೆ ಇಲ್ಲಿ ಗೊತ್ತಿಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿದೆ. ಆರಾಮಾಗಿ ಇಟ್ಕೊಬೋದು. ಏನು ಥಿಂಗ್ಸ್ ನಿಮಗೆ ಏನೇನು ಪರ್ಪಸ್ಸಿಗೆ ಬೇಕೋ ಆ ಪರ್ಪಸ್ಸಿಗೆ ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಕಿಚನಿಗೆ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಬಾತ್ರೂಮಿಗೂ ಒಂದು ತರಿಸ್ಕೊಬೇಕು, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಸ್ಟಾರ್ ರೇಟಿಂಗ್ ಕೂಡ 4.1 ಇದೆ. ತುಂಬಾ ಜನ ತರಿಸಿದ್ದಾರೆ, ತುಂಬಾ ಜನ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಖಂಡಿತ. ಹಾಗಾಗಿ ನಾವು ಸರ್ಚ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ ತರಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಸರ್ಚ್ ಮಾಡಿ ಅದು ಚೆನ್ನಾಗಿದೆ ಅಂದ್ರೆ ಮಾತ್ರ ನಾವು ತರಿಸೋದು. ಅಂದ್ರೆ ಒಂದು ಕಾನ್ಫಿಡೆಂಟ್ ಮೇಲೆ ತರಿಸ್ತೀವಿ ಚೆನ್ನಾಗಿದೆ ಅಂತ ಹೇಳಿ. ಮತ್ತೆ ಇದಕ್ಕೆ ರೀಪ್ಲೇಸ್ಮೆಂಟ್ ಇದೆ, ರಿಟರ್ನ್ ಇದೆ, 7 days ಇದೆ. ಇನ್ ಕೇಸ್ ಬೇಡ ಅಂದ್ರೆ ರೀಫಂಡ್ ಕೂಡ ಮಾಡ್ಬೋದು ನಿಮ್ಮ ಅಮೌಂಟ್ನ. ಅದರಲ್ಲಿ ಏನು ಮೋಸ ಇಲ್ಲ. ಇವತ್ತಿಗೂ ನಾನು ಎಷ್ಟೋ ಪ್ರಾಡಕ್ಟ್ಗಳು ಮೀಶೋದಿಂದನೇ ತರಿಸಿದ್ದೀನಿ, ಏನು ನಮಗೆ ಪ್ರಾಬ್ಲಮ್ ಆಗಿಲ್ಲ. ಸೊ ಪ್ರಾಡಕ್ಟ್ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ. ಸೊ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತೀವಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.